ಎಲ್ಲರಿಗೂ ಶರಣು ಶರಣಾರ್ಥಿ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಸಿರವೇ ಹೊನ್ನ ಕಳಶವಯ್ಯ ಎನ್ನುವ ವಚನ ಸಾಹಿತ್ಯದ ಸಾಲುಗಳನ್ನು ನಾನಿಲ್ಲಿ ನೆನಪಿಸುತ್ತಾ, ಈ ದಿನ ನಾನು ವಚನದ ಗುಮ್ಮಟ ಹಾಗೂ ವಚನ ಪಿತಾಮಹ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ಫಗು ಹಳಕಟ್ಟಿರವರ ಸಂಕ್ಷಿಪ್ತ ಪರಿಚಯವನ್ನು ತಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಫಗು ಹಳಕಟ್ಟಿ ಅವರು ಧಾರವಾಡದವರು. ಅವರ ತಂದೆ ಗುರುಬಸಪ್ಪನವರು, ತಾಯಿ ದಾನಮ್ಮ. ಗುರುಬಸಪ್ಪ ಹಾಗೂ ದಾನಮ್ಮರ ಉದರದಲ್ಲಿ 1880ರಲ್ಲಿ ಜನಿಸಿದ ಇವರು ತಮ್ಮ ಬಾಲ್ಯ ಶಿಕ್ಷಣವನ್ನು ಅಲ್ಲಿಯೇ ಮುಗಿಸಿ ಬಾಲ್ಯದಲ್ಲಿಯೇ ಸಾಹಿತ್ಯ, ಸಾಂಸ್ಕೃತಿಕ ಅನೇಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಇವರು ಮುಂದೆ ವಕೀಲ ವೃತ್ತಿಗಾಗಿ ಬಿಜಾಪುರ ಜಿಲ್ಲೆಗೆ ಆಗಮಿಸ್ತಾರೆ. ಅಲ್ಲಿ ಬಿಜಾಪುರದಲ್ಲಿ ಇವರು ತಮ್ಮ ವಕೀಲ ವೃತ್ತಿಯೊಂದಿಗೆ ವಚನ ಹಸ್ತಪ್ರತಿಗಳನ್ನು ಅವರ ಹುಡುಕಾಟ ಪ್ರಾರಂಭವಾಗುತ್ತದೆ. ಅವರು ಮನೆ ಮನೆಗೆ ತೆರಳಿ ವಚನ ಹಸ್ತಪ್ರತಿಗಳ ಹುಡುಕಾಟವನ್ನು ಮಾಡಿ ಅವುಗಳನ್ನು ಸಂಗ್ರಹಣೆ ಮಾಡ್ತಾರೆ. ಮುಂದೆ ಅವುಗಳನ್ನು ಮುದ್ರಣ ಮಾಡಬೇಕಂತೇಳಿ ಸಾಕಷ್ಟು ಕಷ್ಟಗಳನ್ನು ಅವರು ಪಡ್ತಾರೆ. ಅನೇಕ ಮಷಿನರಿಗಳಿಗೆ, ಕ್ರೈಸ್ತ ಮಷಿನರಿಗಳಿಗೆ ಅವುಗಳನ್ನು ಕಳಿಸಿದಾಗ ಅವರು ಅವುಗಳನ್ನು ಓದಿ ಇದು ನಮ್ಮ ಧರ್ಮ ವಿರೋಧಿ ಆಗ್ತದ ಅಂತಕ್ಕಂಥದ್ದು ಒಂದನ್ನು ಮಾತನ್ನು ಹೇಳ್ತಾರೆ. ಹಾಗೆ ಅವರು ತಮ್ಮ ಹಿಡಿದ ಕೆಲಸವನ್ನು ಬಿಡದಂತೆ ತಮ್ಮ ಒಂದು ಸ್ವಂತ ಮನೆಯನ್ನು ಮಾರಿ ಅವರು ಒಂದು ಮುದ್ರಣಾಲಯವನ್ನು ಸ್ಥಾಪಿಸ್ತಾರೆ. ಅದು ಹಿತಚಿಂತಕ ಅಂತಕ್ಕಂಥ ಮುದ್ರಣಾಲಯ. ಹೀಗೆ 12ನೇ ಶತಮಾನದ ವಚನ ಸಾಹಿತ್ಯವನ್ನು, ಅರಮನೆಯ ಅಂಗಳದಲ್ಲಿ ಬಂದಿಯಾಗಿರ್ತಕ್ಕಂಥ ಸಾಹಿತ್ಯವನ್ನು ಮನೆ ಮನೆಗೆ ತೆರಳಿಸ್ತಕ್ಕಂತಹ ಕಾರ್ಯ ಮಾಡಿದ್ದು ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರು. ಇಂತಹ ಒಬ್ಬ ಮಹಾನ್ ವ್ಯಕ್ತಿ ಪಡೆದಿರ್ತಕ್ಕಂತಹ ನಾವೆಲ್ಲರೂ ಧನ್ಯರು. ಇವರು ಜೀವನದಲ್ಲಿ ನಡೆದಿರ್ತಕ್ಕಂತಹ ಘಟನೆಯನ್ನು ನಾನಿಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಒಂದು ಕಾರ್ಯಕ್ರಮಕ್ಕೆ BM ಶ್ರೀಕಂಠಯ್ಯನವರು ಬಿಜಾಪುರಕ್ಕೆ ಆಗಮಿಸಿದಾಗ ಕಾರ್ಯಕ್ರಮದ ಆಯೋಜಕರು ಅವರಿಗೆ ನಡ್ರಿ ನಾವು ಗೋಲುಗುಮ್ಮಟವನ್ನು ನೋಡ್ಕೊಂಡು ಬರಮು ಅಂತ ಹೇಳಿದಾಗ ಆವಾಗ BM ಶ್ರೀಕಂಠಯ್ಯನವರು ಹೇಳ್ತಾರೆ, ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಒಂದು ಗುಮ್ಮಟ ಇದೆ, ನಾನು ಅದನ್ನು ನೋಡ್ಕೊಂಬರ್ತೀನಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾರೆ. ಎಲ್ಲರೂ ಕಾರ್ಯಕ್ರಮ ಆಯೋಜಕರು, ಅಲ್ಲಿರ್ತಕ್ಕಂಥ ಜನಗಳೆಲ್ಲರೂ ಆಶ್ಚರ್ಯ ಆಗ್ತಾರೆ. ಏನಪ್ಪ ಬಿಜಾಪುರದಲ್ಲಿ ಯಾವ ಗುಮ್ಮಟ ಇದೆ, ಇದಕ್ಕಿಂತ ದೊಡ್ಡ ಗುಮ್ಮಟ ಯಾವುದು ಅಂತ ಕೇಳಿದಾಗ ಅವರು ಫಗು ಹಳಕಟ್ಟಿ ಇವರು ವಚನ ಗುಮ್ಮಟ, ಅದಕ್ಕಿಂತ ದೊಡ್ಡ ಗುಮ್ಮಟ ವಚನ ಗುಮ್ಮಟ ಅಂತಕ್ಕಂಥ ಮಾತನ್ನು ಹೇಳಿ ಅವರ ಒಂದು ಕೀರ್ತಿಯನ್ನು ಮತ್ತಷ್ಟು ಹೆಚ್ಚು ಮಾಡ್ತಾರೆ. ಅಷ್ಟೇ ಅಲ್ಲದೆ ಇವರು ಸುಮಾರು 250 ವಚನಕಾರರ ಒಂದು ವಚನಗಳನ್ನು, ಅವರ ಪರಿಚಯವನ್ನು ಜನಮಾನಸಕ್ಕೆ ತಲುಪಿಸಿದ್ದಾರೆ. ಇವರು ಮುಂಬೈ ವಿಧಾನಸಭಾ ಪರಿಷತ್ತಿನ ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಮರಾಠಿಮಯವಾಗಿರ್ತಕ್ಕಂತಹ ಬಿಜಾಪುರದಲ್ಲಿ ಒಂದು ಕನ್ನಡ ಶಾಲೆಯನ್ನು ಕೂಡ ಪ್ರಾರಂಭಿಸ್ತಾರೆ. ಅದೇ ರೀತಿಯಾಗಿ ಕೇವಲ ಶೈಕ್ಷಣಿಕವಾಗಿ, ಸಾಹಿತ್ಯಿಕವಾಗಿ ಅಷ್ಟೇ ಅಲ್ಲದೆ ರೈತರಿಗೆ ನೆರವಾಗುವಂತಹ ಬ್ಯಾಂಕ್ ಕೂಡ ಅವರು ತೆಗಿತಾರೆ. ಇವರು ನವಕರ್ನಾಟಕ ಅಂತಕ್ಕಂಥ ವಾರ ಪತ್ರಿಕೆಯನ್ನು ಕೂಡ ತೆಗಿತಾರೆ. ಹಾಗಾಗಿ ಇವರ ಕೃತಿಗಳು ಶೂನ್ಯ ಸಂಪಾದನೆ, ಕೃಷಿ ವಿಜ್ಞಾನ, ಆದಿಶ ಪುರಾಣ, ಹೀಗೆ ಅನೇಕ ಕೃತಿಗಳನ್ನು ಕೂಡ ಇವರು ರಚಿಸ್ತಾರೆ. ಇವರು ಬಳ್ಳಾರಿಯಲ್ಲಿ ನಡೆದ 1926ರಲ್ಲಿ ನಡೆದಿರ್ತಕ್ಕಂತಹ ಅಖಿಲ ಭಾರತ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿರ್ತಾರೆ. ಅಷ್ಟೇ ಅಲ್ಲದೆ 1956ರಲ್ಲಿ ಇವರಿಗೆ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ಕೂಡ ಪಡೆದಿದ್ದಾರೆ. ಇಂತಹ ಒಬ್ಬ ಮಹಾನ್ ವ್ಯಕ್ತಿಯ ಪರಿಚಯವನ್ನು
ತಮ್ಮ ಮುಂದೆ ಸಂಕ್ಷಿಪ್ತವಾಗಿ ಮಾಡಿದ್ದೇನೆ. ಧನ್ಯವಾದಗಳು.